ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದನ್ನು ನೋಡೋಣ. ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಭಾವನೆಗಳು ಏನು ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್. ವಾವ್, 10 ಆಫ್ ಕಪ್ಸ್. ಸೊ ಇಲ್ಲಿ ಕೆಲವರು ಮ್ಯಾರೇಜ್ಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಮ್ಯಾರೇಜ್ ಅನ್ನೋದಾಗುತ್ತೆ. ಓಕೆ, ದ ಎಂಪ್ರೆಸ್ and 10 of Pentacles. Wow, Ace of Swords. Okay, Page of Cups. Five of Wands. Nine of Pentacles. Three of Cups. Wow, almost positive cards ಬರ್ತಾ ಇದೆ guys. Congratulations. Five of Swords. The Fool card. And the bottom of the card, 10 of Swords. ಇಲ್ಲಿ 10, 5, 8, 9 ನಿಮ್ಮ ಒಂದು ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆ್ಯಡ್ ಆಗಿರಬಹುದು. ಸೊ 5 ಮತ್ತು 10 ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ 10 ಮತ್ತು 5 ನಿಮ್ಮ ಪರ್ಸನ್ ಅವರ ಬರ್ತ್ ಡೇಟ್ ಆಗಿರಬಹುದು, 15 ಅವರ ಬರ್ತ್ ಡೇಟ್ ಆಗಿರಬಹುದು, ಅಥವಾ ನಿಮ್ಮ ಬರ್ತ್ ಡೇಟ್ ಆಗಿರಬಹುದು, ಅಥವಾ 20 ಅವರ ಬರ್ತ್ ಡೇಟ್ ಆಗಿರಬಹುದು. ಸೊ 10 ಎನರ್ಜೀಸ್ ತುಂಬ ಕಾಣಿಸ್ತಾ ಇದೆ. ಅಥವಾ ಕೆಲವರಿಗೆ 10 ಜಾಸ್ತಿ ಕಾಣಿಸ್ತಾ ಇರ್ಬೋದು, ಅಥವಾ 555 ಜಾಸ್ತಿ ಕಾಣಿಸ್ತಾ ಇರ್ಬೋದು, 111 ಜಾಸ್ತಿ ಕಾಣಿಸ್ತಾ ಇರಬಹುದು, 333 ಜಾಸ್ತಿ ಕಾಣಿಸ್ತಾ ಇರ್ಬೋದು. ಸಮ್ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇಲ್ಲಿ ಕೆಲವರು ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಈ ಓವರಾಲ್ ದ ರೀಡಿಂಗ್ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ ರೀಸನ್ಸ್ ಪಾಸ್ಟಲ್ಲಿ ಆಗಿರುವಂತಹ ಜಗಳಗಳೇನಾಗಿತ್ತು, ಕಾನ್ಫ್ಲಿಕ್ಟ್ಸ್ಗಳೇನಾಗಿತ್ತು, ಅದರ ಒಂದು ಇದರಿಂದ ಅವ್ರು ಹೊರಗೆ ಬರಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ಇವ ಎನರ್ಜಿ, ನಿಮ್ಮ ಒಂದು ಎನರ್ಜಿ ಪ್ರಕಾರ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಸಾರ್ಟ್ಸ್ ಬಂದಿದೆ. ನೀವು ಎಲ್ಲೋ ಒಂದು ಕಡೆ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರಿ, ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ, ಸೊ ಎಂಡ್ ಮಾಡಿಬಿಡೋಣ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಯೂನಿವರ್ಸ್ ನನ್ನ ಪ್ರೇಯರ್ಸ್ ಕೇಳ್ತಾ ಇಲ್ಲ, ಈ ಒಂದು ಪ್ರೀತಿ ಮತ್ತೆ ಆಗೋದಿಲ್ಲ, ನನಗೆ ಸಿಗೋದಿಲ್ಲ ಈ ಪರ್ಸನ್ ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ, ಡೋಂಟ್ ಬಿ ಸೋ ನೆಗೆಟಿವ್ ಗೈಸ್. ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಈ ಪರ್ಸನ್ ತುಂಬಾ ಒಂದು ಪಾಸಿಟಿವ್ನೆಸ್ ಅಂತ ಇದೆ, ನಿಮ್ಮ ಮೇಲೆ ಒಂದು ಕಮಿಟ್ಮೆಂಟ್ ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲದೆ ಇವರ ಒಂದು ಫ್ಯಾಮಿಲಿ ಜವಾಬ್ದಾರಿಗಳು ತುಂಬ ಇದೆ, ಅದರ ಕಡೆ ಅವ್ರು ಕಾನ್ಸಂಟ್ರೇಷನ್ ಇದ್ದಾರೆ. ಆ್ಯಂಡ್ ನಿಮಗೆ ಕೆಲವೊಂದು ಸತಿ ಅನ್ನಿಸ್ತಾ ಇರಬಹುದು ಈ ಪರ್ಸನ್ ಸೀರಿಯಸ್ ಇಲ್ಲ, ನನ್ನ ಪ್ರೀತಿಯಲ್ಲಿ ಅಷ್ಟೊಂದು ಹಾನೆಸ್ಟ್ ಇಲ್ಲ, ಲಾಯಲ್ ಇಲ್ಲ ಅಂತಂದರೆ ನೋ, ಅವರು ತುಂಬ ಪ್ರೀತಿಯಲ್ಲಿದ್ದಾರೆ, ಹಾನೆಸ್ಟ್ ಆಗಿದ್ದಾರೆ, ಲಾಯಲ್ಟಿ ಅನ್ನೋದು ತುಂಬ ಇದೆ ಈ ಪರ್ಸನ್ಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಬಹುದು. ಒಂದು ನ್ಯೂ ಜರ್ನಿ, ನ್ಯೂ ಹೋಪ್ ಅನ್ನೋದು ನಿಮ್ಗೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅವರಿಗೆ ಕೆಲವೊಂದು ವಿಚಾರದಲ್ಲಿ ಒಂದು ದಾರಿ ಅನ್ನೋದು ಕಾಣ್ತಾ ಇಲ್ಲ, ಜಸ್ಟ್ ಬಿಕಾಸ್ ಅವರ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ತುಂಬ ಇದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಪ್ಲ್ಯಾನ್ ಮಾಡ್ತಾ ಇರೋದು ಸದ್ಯಕ್ಕೆ ಅವರ ಒಂದು ಸೆಲ್ಫ್ ಗ್ರೋತ್ ಕಡೆ, ಸೆಲ್ಫ್ ಡೆವಲಪ್ಮೆಂಟ್ ಕಡೆ ನಾನು ಫೋಕಸ್ ಮಾಡೋಣ, ಸೊ ದಟ್ ನಾನು ಒಂದು ಸೆಲ್ಫ್ ಗ್ರೋತ್ ಆಗಿದ್ಮೇಲೆ, ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆದಮೇಲೆ ನಾನೇ ಹೋಗಿ ನನ್ನ ಪರ್ಸನ್ಗೆ ಕಮಿಟ್ಮೆಂಟ್ ಕೊಡಬಹುದು ಅಂತ ಅವ್ರು ಥಿಂಕ್ ಮಾಡ್ತಾ ಇರೋದು. ಬಿಕಾಸ್ ಈ ಪರ್ಸನ್ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಆಗ್ತಾ ಇದೆ. ಓಕೆ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಕಲಿತಾ ಇದ್ದಾರೆ. ಕೆಲವೊಂದು ಫ್ಯಾಮಿಲಿ ವಿಚಾರಗಳಲ್ಲಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇರಬಹುದು, ಆಸ್ತಿ ವಿಚಾರಗಳಲ್ಲಿ ಇವ್ರ ಮನೇಲಿ ಜಗಳ ಆಗ್ತಾ ಇದೆ ಅಂತ ಹೇಳ್ಬೋದು. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು. ಈ ಪರ್ಸನ್ಗೂ ಹೀಗೂ ಇರಬಹುದು, ನಿಮ್ಮ ವಿಚಾರಕ್ಕೆ ಇವ್ರ ಮನೇಲಿ ಜಗಳ ಆಗ್ತಿರಬಹುದು, ಆ ಹುಡುಗಿ ಬೇಡ ಅಥವಾ ಆ ಹುಡುಗ ಬೇಡ, ನಮಗೆ ನಮ್ಮ ಒಂದು ಮನೆತನಕ್ಕೆ ಸರಿ ಹೊಂದಲ್ಲ, ಈ ರೀತಿಯ ಒಂದು ವಾದ ವಿವಾದಗಳು ನಡೀತಾ ಇದೆ. ಬಟ್ ಸ್ಟಿಲ್ ಸಮ್ವೇರ್ ಈ ಪರ್ಸನ್ಗೆ ನಿಮ್ಮ ಜೊತೆನೇ ಒಂದು ಕಮಿಟ್ಮೆಂಟ್, ನಿಮ್ಮ ಜೊತೆನೇ ಉಳಿದಿರುವಂತಹ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಫ್ಯಾಮ್ಲಿನ ಪೇಷನ್ಸಿಂದ ಹ್ಯಾಂಡಲ್ ಮಾಡಬೇಕು. ಫ್ಯಾಮ್ಲಿ ಜೊತೆನೇ ನಿಮ್ಮ ಹತ್ರಕ್ಕೆ ಬಂದು ಕಮಿಟ್ಮೆಂಟ್ ಅನ್ನೋದನ್ನು ಕೊಡಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಬರುವಂತಹ 3 ತಿಂಗಳಲ್ಲಿ ನಿಮಗೆ ಒಂದು
ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ. ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಮೆಸೇಜ್, ಕಾಲ್ ಅಥವಾ ಎಂಗೇಜ್ಮೆಂಟ್ ಪ್ರಪೋಸಲ್ ಡೆಫಿನೆಟ್ಲಿ ಸಿಗುತ್ತೆ. ಒಂದು ಗೆಟ್ ಟುಗೆದರ್ ಪಾರ್ಟಿ ಅನ್ನೋದಾಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ನೀವು ಯಾರು ತುಂಬ ವರ್ಷದಿಂದ ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ರಿ, ತುಂಬ ಫೋಕಸ್ಡ್ ಆಗಿ ತುಂಬ ಯೋಚನೆ ಮಾಡಿ ಕಾಯ್ತಾ ಇದ್ರಿ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಾವು ಇವಾಗ ಫೆಡಪ್ ಅಂತ ಬರ್ತಾ ಇದೆ. ನಿಮಗೆ ಸಾಕಾಯಿತು ನನಗೆ ವೇಟ್ ಮಾಡಿ, ನಾನು ಇನ್ನು ಮೂವ್ ಆನ್ ಆಗೋಣ ಅಂತಂದರೆ ಜಸ್ಟ್ ವೇಟ್ ಫಾರ್ 3 ಮಂತ್ಸ್ ಅಂತ ಹೇಳ್ತೀನಿ. 3 ಮಂತ್ಸ್ವರೆಗೂ ವೇಟ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ಅವ್ರ ಕಡೆಯಿಂದ ಒಂದು ಮೆಸೇಜ್, ಕಾಲ್ ಅಥವಾ ಒಂದು ಪ್ರಪೋಸಲ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅಲ್ಲಿವರೆಗೂ ನೀವು ಸ್ವಲ್ಪ ನಿಮ್ಮ ಸೆಲ್ಫ್ ಗ್ರೋತ್ ಕಡೆ ನೀವು ಫೋಕಸ್ ಆಗಿ ಅಂತ ಹೇಳ್ತೀನಿ. ಓಕೆ, ಸೆಲ್ಫ್ ಲವ್ ಕಮ್ಮಿ ಆಗ್ತಾ ಇದೆ ಇಲ್ಲಿ ಕೆಲವ್ರದ್ದು. ಸೆಲ್ಫ್ ಫೋಕಸ್ ಕಡೆ ಗಮನ ಕೊಡಿ. ಆ್ಯಂಡ್ ಪಾಸ್ಟಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ಕನ್ವರ್ಸೇಷನ್ ಆಗ್ತಾ ಇತ್ತು ಅಥವಾ ಜಗಳಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ, ನನ್ನ ಪರ್ಸನ್ ಚೀಟ್ ಮಾಡಿದ್ದಾರೆ ಅಂತ ಸಿಚುವೇಶನ್ ಸಂದರ್ಭ ತಕ್ಕಂಗೆ ಅವರು ಆರ್ಗ್ಯೂ ಮಾಡಿರಬಹುದು, ಅಥವಾ ಸಿಚುವೇಶನ್ ಸಂದರ್ಭಕ್ಕೆ ತಕ್ಕಂಗೆ ನಿಮಗೆ ಅವರು ಚೀಟ್ ಮಾಡಿದ್ದಾರೆ ಅಂತ ಅನ್ಸ್ತಿರ್ಬೋದು. ಬಟ್ ದ ಫ್ಯಾಕ್ಟ್ ಈಸ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಮದುವೆ ಆಗಬೇಕು ಅಂತಲೇ ಇದೆ. ಸೊ 3 ಮಂತ್ಸ್ವರೆಗೂ ವೇಟ್ ಮಾಡಿ. ಆಮೇಲೆ ಬೇಕಾದರೆ ನೀವು 3 ಮಂತ್ಸ್ ಆದಮೇಲೂ ಯಾವುದೂ ಚೇಂಜಸ್ ಆಗಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಆ್ಯಕ್ಷನ್ಸ್ ಅಂತ ಹೇಳ್ತೀನಿ. ಬಟ್ ಅಲ್ಲಿವರೆಗೂ ನೀವು ಸ್ವಲ್ಪ ಪಾಸಿಟಿವ್ ಆಗಿರಿ, ಸೆಲ್ಫ್ ಗ್ರೋತ್ ಕಡೆ ಸ್ವಲ್ಪ ಗಮನ ಇರಲಿ, ಸೆಲ್ಫ್ ಲವ್ ಕಡೆ ಗಮನ ಇರಲಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.